ನಾವೆಲ್ಲರೂ ಭಾಗಿಯಾಗಿದ್ದೇವೆ ಈ ಶುಭ ಸಂದರ್ಭದಲ್ಲಿ. ಹಾಗಾಗಿ 90ರಲ್ಲಿ ಉದ್ಯೋಗದಲ್ಲಿ ಧಾರವಾಡದ ಸಹಾಯಕ ಪ್ರಾಧ್ಯಾಪಕರು 2006ರಲ್ಲಿ ವೇಟ್ ಮಾಡಿ ಕಣ್ಬಿಟ್ಕೊಡಿ. ಮುಖ್ಯ ಕಾರಣ ಇನ್ನೊಂದು ವಿಚಾರವನ್ನು ಹೇಳ್ಬೋದು. ಅದರಲ್ಲೂ ನಮ್ಮ ಮಲೆನಾಡಿನ ಭದ್ರಾವತಿ ಆಕಾಶವಾಣಿ ನಮ್ಮ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ, ಚಿತ್ರದುರ್ಗ, ದಾವಣಗೆರೆ ಸುಮಾರು 7ರಿಂದ 8, 9 ಜಿಲ್ಲೆಗಳಿಗೆ ಅವರ ಪ್ರಸರಣ ಆಗಿದೆ. ಸಾಕಷ್ಟು ಮಾಹಿತಿ, ಮನೋರಂಜನೆ ಜೊತೆಗೆ ವಿದ್ಯಾರ್ಥಿಗಳಿಗೆ, ಆಮೇಲೆ ಕೇಳುಗರಿಗೆ, ಸಾಕಷ್ಟು ರೈತರಿಗಾಗಲಿ ಅಥವಾ ಒಂದು ಎಲ್ಲ ವಿಧದ ವರ್ಗದವರಿಗೆ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಒದಗಿಸ್ತಾ ಇದೆ. ಆ ಅಭಿಮಾನದಿಂದ ನಾವು ಕೂಡ ಒಂದು ಭದ್ರಾವತಿ ಆಕಾಶವಾಣಿಯ ಒಂದು 60ರ ಸಂಭ್ರಮಕ್ಕೆ ಒಂದು ಭಾಗಿಯಾಗಬೇಕಂತ ನಾನು ಬಂದಿದ್ದೀನಿ. ಸಾಮಾನ್ಯವಾಗಿ ಈ ಮಲೆನಾಡಿನ ಭಾಗದಲ್ಲಿ ಬೆಳಗ್ಗೆ 6 ಗಂಟೆ ಆದ ತಕ್ಷಣನೇ ರೇಡಿಯೋ ಆನ್ ಆಗುತ್ತೆ. ಅಂದ್ರೆ ಮೊದಲು ಒಲೆ ಹಚ್ಚಕ್ಕಿಂತ ಮೊದಲು ರೇಡಿಯೋ ಆನ್ ಮಾಡಿದಂತಹ ಭಾಗದಿಂದ ನಾನು ಬಂದವಳು. ಹಾದಿಗಲ್ಲು ಅಂತ ನನ್ನ ಊರು. ಯಾಕೆಂದ್ರೆ ಬಾಲ್ಯದಿಂದಲೂ ನಾವು ರೇಡಿಯೋವನ್ನ ಕೇಳ್ಕೊಳ್ತಾ ಬಂದು ಈ ಕಾಲದಲ್ಲೂ ಕೂಡ ಟಿವಿ ಮಾಧ್ಯಮ ಇತ್ಯಾದಿ ಸೋಷಿಯಲ್ ಮೀಡಿಯಾ ಬೇರೆ ಎಲ್ಲ ಏನೋ ಇದ್ರು ಕೂಡ ಬೆಳಗ್ಗೆ 6 ಗಂಟೆ ಆಯ್ತು ಅಂತ ಅಂದ್ರೆ ಆ ರೇಡಿಯೋದ್ ಏನಿದೆ ಅದು ನಮಗೆ ಯಾವಾಗ್ಲೂ ಕೂಡ ಅತ್ಯಂತ ಆಹ್ಲಾದ ಅಂತ ಅನಿಸುವಂತಹದ್ದು. ವರ್ಷದಿಂದ ಕೆಲಸ ಮಾಡ್ತಾ ಬಂದು ಇಷ್ಟು ಜನದ ಅಭೂತಪೂರ್ವ ಸ್ಪಂದನೆಯಿಂದಾಗಿ ಈಗ ಜೊತೆಗೆ ವಜ್ರ ಮಹೋತ್ಸವವನ್ನು ಇಷ್ಟೊಂದು ಆಡಂಬರವಾಗಿ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ಅಂದರೆ ಎಲ್ಲರ ಯೋಗದಾನ ಅದು ತುಂಬ ಮುಖ್ಯ ಆಗತ್ತೆ. ಹಾಗೇನೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಕಾಲಮಾನದಲ್ಲಿ ಈ ಒಂದು ವಜ್ರ ಮಹೋತ್ಸವ ಆಚರಣೆ ಆಗ್ತಾ ಇದೆಯಲ್ಲ ಅನ್ನೋದೇ ನಂಗೆ ತುಂಬ ಸಂತೋಷದ ವಿಷಯ. ವಜ್ರ ಮಹೋತ್ಸವ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ನಮ್ಮ ಮೈದಾನದಲ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಹಲವೆಡೆಯಿಂದ ನಮ್ಮ ಶ್ರೋತೃ ಬಳಗದವರು ಬಂದಿದ್ದಾರೆ. ನಾವೆಲ್ಲರೂ ಕೂಡ ವಾಟ್ಸಪ್ ಮೂಲಕ ಅವರ ಒಂದು ಸಂದೇಶಗಳನ್ನ ಓದ್ತಾ ಇದ್ವಿ. ಈ ಒಂದು ದಿನ ನಮ್ಮ ಒಂದು ಸುಯೋಗ ಅಂತ ಹೇಳ್ಬೋದು, ಪರಸ್ಪರ ಮುಖಾಮುಖಿಯಾಗಿ ಭೇಟಿಯಾಗುವಂತಹ ಅವಕಾಶ ನಮಗೆ ದೊರಕೊಂಡಿದೆ. ರಾಘವೇಂದ್ರ ಅವರು ಅತ್ಯಂತ ಪರಿಶ್ರಮ ಪಟ್ಟು 8 ಜಿಲ್ಲೆಯ ವ್ಯಾಪ್ತಿಗಳಿಗೆ ನಮ್ಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಪ್ರಸಾರ ವ್ಯಾಪ್ತಿ ಹೊರಹೊಮ್ಮುವುದನ್ನು ಯೋಜನೆ ಮಾಡಿ ಕಾರ್ಯರೂಪಕ್ಕೆ ತರೋದಕ್ಕೂ ಹೊರಟಿದ್ದಾರೆ. ಇದಕ್ಕೆ ಹೇಳಿದ್ದು 60ಕ್ಕೆ ಹರೆಯ ಪುನಃ ಬರ್ತಾ ಇದೆ ಭದ್ರಾವತಿ ಆಕಾಶವಾಣಿಗೆ. ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯಸ್ಥರಾಗಿ ಜವಾಬ್ದಾರಿ ಬಹಳ ಇರುತ್ತೆ. ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳೋದು ದೊಡ್ಡದಲ್ಲ, ಆದರೆ ಅದನ್ನು ಅತ್ಯುತ್ತಮವಾಗಿ ಕಾರ್ಯರೂಪಕ್ಕೆ ತರೋದು ಬಹಳ ಪ್ರಮುಖ ಆಗಿರುತ್ತೆ.